ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಒಂದು ಕಾಲದಲ್ಲಿ ಸಿನಿಮಾ ಅಂದರೆ ಕಮಲ್ ಹಾಸನ್ ಅಂದರೆ ಸಿನಿಮಾ ಅನ್ನೋ ರೀತಿ ಇತ್ತು. ಅಷ್ಟೊಂದು ಪ್ರತಿಭಾವಂತ ನಟ, ನಿರ್ಮಾಪಕ, ನಿರ್ದೇಶಕ ಆಗಿದ್ದ ಕಮಲ್ ಹಾಸನ್ ಈಗ ಸುದ್ದಿ ಮಾಡ್ತಾ ಇರೋದು ಕೇವಲ ಕಾಂಟ್ರವರ್ಸಿಗಳಿಂದ ಮಾತ್ರ. ಅವರು ರಾಜಕೀಯಕ್ಕೆ ಕಾಲಿಟ್ಟಾಗಲೇ ಅವರ ವಿರುದ್ಧ ಅಸಮಾಧಾನಗಳು ಶುರುವಾಗಿದ್ವು. ಒಂದು ಕಡೆ ರಾಜಕೀಯವು ಫೇಲ್ಯೂರ್ ಆಯಿತು, ಇನ್ನೊಂದು ಕಡೆ ಅವರ ಸ್ಟೇಟ್ಮೆಂಟ್ಗಳು ಕೂಡ ಕಾಂಟ್ರವರ್ಸಿ ಮಾಡ್ತಾ ಹೋಯಿತು. ಕನ್ನಡಿಗರಿಗೆ ಅಸಮಾಧಾನ ತರಿಸೋ ಮಾತುಗಳು, ರಾಜಕೀಯದ ಬಗ್ಗೆ ಅನಾವಶ್ಯಕ ಹೇಳಿಕೆಗಳು, ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸಲಹೆ ಕೊಡೋದಕ್ಕೆ ಹೋಗಿ ಮತ್ತೆ ರಗಳೆ ರಂಪಾಟ. ಇದೆಲ್ಲದರ ಮಧ್ಯೆ ಸಿನಿಮಾ ವಿಚಾರದಲ್ಲಿ ಕಮಲ್ ಹಾಸನ್ಗೆ ಮತ್ತೊಂದು ಹಿನ್ನಡೆ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಈ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ವರ್ಷಗಳ ಬಳಿಕ ಕಮಲ್ ಹಾಸನ್ಗೆ ಬಿಗ್ಗೆಸ್ಟ್ ಸಕ್ಸಸ್ ಕೊಟ್ಟ ಸಿನಿಮಾ ಅಂದ್ರೆ ಅದು ವಿಕ್ರಮ್. ತಮಿಳು ಚಿತ್ರರಂಗದಲ್ಲಿ ಇಂಡಸ್ಟ್ರಿ ಹಿಟ್ ಎನಿಸಿಕೊಂಡಿದ್ದ ಆ ಸಿನಿಮಾ ಕಮಲ್ ಹಾಸನ್ ಕದರನ್ನ ಮತ್ತೊಮ್ಮೆ ಎಲ್ರಿಗೂ ನೆನಪಿಸಿತ್ತು. ಆದರೆ ಅದಾದ ಬಳಿಕ ಮತ್ತದೇ ಸೋಲಿನ ಸರಣಿ ಮುಂದುವರಿಯಿತು. ಈ ಮಧ್ಯೆ ಕಮಲ್ರನ್ನ ಬಹಳ ಟ್ರೋಲ್ಗೆ ದೂಕಿದ್ದ ಸಿನಿಮಾ ಅಂದ್ರೆ ಅದು ಇಂಡಿಯನ್ 2. ಮೊದಲ ಇಂಡಿಯನ್ನ 10% ಕೂಡ ಈ ಸಿನಿಮಾ ಇಲ್ಲ ಅಂತ ಜನರು ಈ ಸಿನಿಮಾವನ್ನ ರಿಜೆಕ್ಟ್ ಮಾಡಿಬಿಟ್ರು. ಆದರೆ ಈಗ ಆ ಫ್ಲಾಪ್ ಸಿನಿಮಾಗೆ ಮತ್ತೊಂದು ಸೀಕ್ವೆಲ್ ಮಾಡೋದಕ್ಕೆ ಹೋಗಿ ಕಮಲ್ ಅಂಡ್ ಟೀಮ್ಗೆ ಮುಖಭಂಗ ಆಗಿದೆ. ಇಂಡಿಯನ್ ಸಿನಿಮಾ 1996ರಲ್ಲಿ ರಿಲೀಸ್ ಆಗಿತ್ತು. 30 ವರ್ಷಗಳ ಹಿಂದೆ ಬಂದ ಆ ಚಿತ್ರಕ್ಕೆ 2024ರಲ್ಲಿ ಸೀಕ್ವೆಲ್ ಬಂತು. ಈ ಚಿತ್ರ ಮೆಚ್ಚುಗೆ ಪಡೆಯೋದ್ರಲ್ಲಿ ವಿಫಲವಾಗಿತ್ತು. ಈ ಸಿನಿಮಾ ಹೀನಾಯವಾಗಿ ಸೋತು ನಷ್ಟವನ್ನ ತಂದೊಡ್ಡಿತ್ತು. ಈ ಚಿತ್ರವನ್ನ ಲೈಕಾ ಪ್ರೊಡಕ್ಷನ್ ನಿರ್ಮಾಣ ಮಾಡಿದ್ದು, ನಿರ್ಮಾಣ ಸಂಸ್ಥೆಗೆ ಭಾರಿ ನಷ್ಟ ಆಗಿದ್ದು ಕೂಡ ರಿವೀಲ್ ಆಗಿತ್ತು. ಇಷ್ಟಾದ್ರೂ ಕೂಡ ಸಿನಿಮಾದ 3ನೇ ಪಾರ್ಟ್ ತರಬೇಕು ಅಂತ ನಿರ್ದೇಶಕರು ಹಾಗೂ ಕಮಲ್ ಹಾಸನ್ ಉತ್ಸಾಹವನ್ನ ತೋರಿಸ್ತಾ ಇದ್ರು ಅನ್ನೋ ಸುದ್ದಿ ಇದೆ. ಆದರೆ ಲೈಕಾ ಪ್ರೊಡಕ್ಷನ್ ಸಂಸ್ಥೆ ಮಾತ್ರ ಇದಕ್ಕೆ ಉತ್ಸಾಹ ತೋರದೆ ಹಿಂದೇಟು ಹಾಕ್ತಾ ಇರೋ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ. ಇದರಿಂದ ಶಂಕರ್ ಕೂಡ ಅಸಮಾಧಾನಗೊಂಡಿದ್ದಾರಂತೆ. ಅವರು ತಮ್ಮ ಮುಂದಿನ ಯೋಜನೆಯನ್ನ ಕೈಗೊಳ್ಳಬೇಕಿದೆ. ಆದರೆ ನಿರ್ಮಾಣ ಸಂಸ್ಥೆಯಿಂದ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಹೊರಬೀಳದೇ ಇರೋದ್ರಿಂದ ಅವರು ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಅಂದಹಾಗೆ ಇಂಡಿಯನ್ 3 ಬಗ್ಗೆ ಸುದ್ದಿ ಬರ್ತಾ ಇರೋದು ಈಗಲ್ಲ. 2ನೇ ಭಾಗ ರಿಲೀಸ್ ಆಗಿ ಫ್ಲಾಪ್ ಆಗಿದ್ದ ಟೈಮ್ನಲ್ಲೇ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿಗಳು ಹರಿದಾಡಿತ್ತು. ಅದೇನಂದ್ರೆ ಇಂಡಿಯನ್ 3 ಸಿನಿಮಾವನ್ನ ಥಿಯೇಟರ್ನಲ್ಲಿ ರಿಲೀಸ್ ಮಾಡೋದಿಲ್ಲ, ಬದಲಾಗಿ ನೆಟ್ಫ್ಲಿಕ್ಸ್ ನಲ್ಲಿ ನೇರವಾಗಿ ರಿಲೀಸ್ ಮಾಡ್ತಾರಂತೆ ಅನ್ನೋ ಸುದ್ದಿಗಳು ಹರಿದಾಡಿತ್ತು. ಅಲ್ಲಿಗೆ ಈ ಸಿನಿಮಾ ಬಗ್ಗೆ ಕೂಡ ಅವರಿಗೂ ನಿರೀಕ್ಷೆಗಳಿಲ್ಲ. ಸಿನಿಮಾ ಚೆನ್ನಾಗಿಲ್ಲ ಅನ್ನೋದು ಅವರಿಗೂ ಗೊತ್ತಾಗಿರ್ಬೇಕು. ವರ್ಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಡೈರೆಕ್ಟ್ OTTಯಲ್ಲಿ ಬಿಡ್ತಾ ಇದ್ದಾರೆ ಅನ್ನೋ ರೀತಿ ಜನರು ಮಾತಾಡ್ಕೊಂಡಿದ್ರು. ಆದ್ರೆ ಏನೇ ಆದ್ರೂ ಈ ಸಿನಿಮಾವನ್ನ ಥಿಯೇಟರ್ನಲ್ಲೇ ರಿಲೀಸ್ ಮಾಡೋದು ಅಂತ ಶಂಕರ್ ಡಿಸೈಡ್ ಮಾಡಿದ್ರಂತೆ. ಈಗ ನೋಡಿದ್ರೆ ಈ ರೀತಿ ಸಮಸ್ಯೆ ಶುರುವಾಗಿದೆ. ರಿಲೀಸ್ ಕತೆ ಹಾಗಿರ್ಲಿ, ಇಂಡಿಯನ್ 3 ಸಿನಿಮಾ ಕಂಪ್ಲೀಟ್ ಆಗಿದೆಯಾ ಅಥವಾ ಶುರು ಮಾಡಿದ್ದಾರಾ, ಅರ್ಧಂಬರ್ಧ ಶೂಟಿಂಗ್ ಆದ ಬಳಿಕ ಪ್ರೊಡಕ್ಷನ್ ಹೌಸ್ ಕೈ ಎತ್ತಿಬಿಟ್ಟಿದೆಯಾ, ಇದ್ಯಾವುದ್ರ ಬಗ್ಗೆ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಲೈಕಾ ಹಿಂದೆ ಮುಂದೆ ನೋಡ್ತಾ ಇರೋದು ಹಿನ್ನಡೆ ತರಿಸಿದೆ ಅನ್ನೋದು ಮಾತ್ರ ಈಗ ಗೊತ್ತಾಗ್ತಾ ಇರೋದು. ಅಂದಹಾಗೆ ಇಂಡಿಯನ್ 1 ಅದೆಂಥ ಸಿನಿಮಾ. ಆಗಿನ ಕಾಲದಲ್ಲಿ ಇಂಥದ್ದೊಂದು ಕ್ರಾಂತಿಕಾರಿ ಸಿನಿಮಾ ಬಂದು ಇಡೀ ಇಂಡಿಯಾವನ್ನೇ ಶೇಕ್ ಮಾಡಿತ್ತು. ಕಮಲ್ ಹಾಸನ್, ಡೈರೆಕ್ಟರ್ ಶಂಕರ್ ಮಾತ್ರವಲ್ಲದೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದ ಪ್ರತಿಯೊಬ್ಬರ ಲೈಫನ್ನೇ ಬದಲಾಯಿಸಿಬಿಟ್ಟಿತು. ಇಂಥ ಸಾರ್ವಕಾಲಿಕ ಸೂಪರ್ ಹಿಟ್ ಸಿನಿಮಾವನ್ನ ಮತ್ತೊಮ್ಮೆ ಟಚ್ ಮಾಡಿದ್ದೇ ತಪ್ಪು ಅಂತ ಬಹುತೇಕರು ಅಭಿಪ್ರಾಯಪಟ್ಟಿದ್ರು. ಆಗ ಕಮಲ್ ಹಾಸನ್ ವಯಸ್ಸು, ಈಗಿನ ವಯಸ್ಸು, ಈಗಿನ ಟ್ರೆಂಡ್, ಜನರು ಯಾವ ರೀತಿ ಸಿನಿಮಾವನ್ನ ನೋಡ್ತಾರೆ, ಇದ್ಯಾವುದನ್ನು ನೋಡದೆ ಏಕಾಏಕಿ ಸೀಕ್ವೆಲ್ಗೆ ನಿರ್ಧಾರ ತಗೊಂಡ್ರು. ಅಲ್ಲದೆ ಸಿನಿಮಾ ಶುರು ಮಾಡಿ ಎಷ್ಟೋ ವರ್ಷಗಳ ಕಾಲ ಕಾದು ಕೊನೆಗೂ ರಿಲೀಸ್ ಭಾಗ್ಯ ಸಿಕ್ಕಿತ್ತು ಎನಿಸಿಕೊಂಡಿದ್ದ ಸಿನಿಮಾ ಇಂಡಿಯನ್ 2. ಆದ್ರಿಂದ ಇದಕ್ಕೆ ಮತ್ತೊಂದು ಸೀಕ್ವೆಲ್ ಬೇಕಾ ಅನ್ನೋದು ಕೂಡ ಪ್ರೇಕ್ಷಕರ ಪ್ರಶ್ನೆ. ತಮ್ಮ ಸಿನಿಮಾ ಜರ್ನಿಯಲ್ಲಿ ಹಲವು ಏರುಪೇರು ನೋಡಿರೋ ಕಮಲ್ ಕೆರಿಯರ್ನಲ್ಲಿ ಇನ್ನೊಂದು ಮಹತ್ವದ ಸಿನಿಮಾ ಕಂಪ್ಲೀಟ್ ಆಗಲೇ ಇಲ್ಲ. ಅದರಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಇದ್ರು ಅನ್ನೋ ಬಗ್ಗೆ ಈ ಹಿಂದೆ ಒಂದು ಸ್ಟೋರಿ ಮಾಡಿದ್ದೆ. ಅದರ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ, ಮಿಸ್ ಮಾಡದೆ ನೋಡಿ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.